ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನನ್ನ ನಿಮ್ಮ ಮೇಲೆ ಆತನ ಅತಿಶಯವಾದ ಪ್ರೀತಿಯನ್ನು, ಅತಿಶಯವಾದ ಕೃಪೆಯನ್ನು ನನ್ನ ನಿಮ್ಮ ಮೇಲೆ ತೋರಿಸಿ ತಿರುಗೊಂದಾವರ್ತಿ ಈ ವಾರದಲ್ಲಿ ನಾನು ನೀವು ಕ್ರಿಸ್ತನ ಬಳಿಯಲ್ಲಿ ಕ್ರಿಸ್ತನ ಆ ಪ್ರೀತಿಯನ್ನು ನಾವು ಅನುಭವ ಸವಿದು ತಿರುಗೊಂದಾವರ್ತಿ ನೋಡ್ಲಿಕ್ಕಾಗುವಂತೆಯೂ ದೇವರ ಹಸ್ತದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ದೇವರ ಆತ್ಮನ ಹಸ್ತದ ಮೂಲಕ ನಡೆಸಲ್ಪಡುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ದೇವರ ಹಸ್ತದ ನಡೆಸುವಿಕೆಯಲ್ಲಿ ಇರುವಂತ ಆ ಸಂತೋಷ ಸಮಾಧಾನ, ಆ ಸಮಾಧಾನದಲ್ಲಿ ದೇವರಾದ ಕರ್ತನು ನಮ್ಮನ್ನು ಯಾವ ವಿಧವಾದ ರೀತಿಯಲ್ಲಿ, ಯಾವ ವಿಷಯದಲ್ಲಿ ಆತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇದ್ದಾನೆ. ಆ ಮಾತು ಅಂದರೆ ದೇವರ ಬಾಯಿಂದ ಹೊರಡುವಂತ ಮಾತು, ಅದು ನನ್ನ ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ಆಶೀರ್ವಾದಕರವಾಗಿದೆ ಎಂಬುದಾಗಿ, ಆಶೀರ್ವಾದಕರವಾಗಿರುತ್ತದೆ ಎಂಬುದಾಗಿ ನಿಜವಾಗಿಯೂ ದೇವರ ಆತ್ಮನ ಆ ನುಡಿಯ ಆ ರುಚಿಯನ್ನು ಪ್ರಿಯ ದೇವ ಜನರೇ, ನಾನು ನೀವು ಅದನ್ನು ಅನುಭವ ಸವಿದು ನೋಡುವುದಾದರೆ ದೇವರಾದ ಕರ್ತನು ಇಟ್ಟಿರುವಂತ ನುಡಿದಂತ ವಾಗ್ದಾನ, ಇಟ್ಟಿರುವಂತ ಆಶೀರ್ವಾದ ಅದು ನನ್ನ ನಿಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಯಾವಾಗ ಕ್ರಿಸ್ತನೊಂದಿಗೆ, ಕ್ರಿಸ್ತನಲ್ಲಿ ಆ ವಿಧೇಯತ್ವದ ಮೂಲಕ ನಾನು ನೀವು ಮುಂದೆ ಹೋಗ್ತೀವ. 2 ಕೊರಿಂಥ 1:20 ವಾಕ್ಯದ ವಾಗ್ದಾನದ ಮೇರೆಗೆ ಕ್ರಿಸ್ತನೊಂದಿಗೆ ಹೌದು ಮತ್ತು ಆಮೇನ್ ಎಂಬುದಾಗಿ ಆ ಪರಲೋಕ ಕೂಡ ನನ್ನ ನಿನ್ನ ಮಾತನ್ನು ರುಜುವತ್ತಾಗಿ ಪಡಿಸ್ತದೆ ಪ್ರಿಯರೇ. ಯಾವಾಗ ವಿಧೇಯತ್ವದ ಮೂಲಕ ಇರುವಂತ ದೇವರ ಆತ್ಮನ ಆ ನಡೆಸುವಿಕೆ, ದೇವರ ಆತ್ಮನ ಆ ಆಶೀರ್ವಾದ, ಅದು ಒಬ್ಬ ಭಕ್ತನು ನಿಜವಾಗಿ ತನ್ನ ಜೀವಿತದಲ್ಲಿ ಅನುಭವಿಸಿದನು. ಯಾಕಂದ್ರೆ ಭಕ್ತನಾದಂತ ದಾವೀದನು ದೇವರಾದ ಕರ್ತನನ್ನು ಅರಿತವನಾಗಿದ್ದರಿಂದ ಪ್ರತಿ ಒಂದೊಂದರಲ್ಲಿ ದೇವರ ಚಿತ್ತವನ್ನು ತಿಳ್ಕೊಂಡು ದೇವರ ಚಿತ್ತಕ್ಕೆ ವಿಧೇಯನಾಗಿ ನಡೆಯುತ್ತಾ ದೇವರ ವಾಗ್ದಾನ 4 ತಲೆಮಾರು ಅವನ ರಾಜನ ಸಿಂಹಾಸನದಲ್ಲಿ ಕೂತ್ಕೊಳ್ತದೆ ಎಂಬುದಾಗಿ ಏನು ದೇವರಾದ ಕರ್ತನು ದಾವೀದನಿಗೆ ವಾಗ್ದಾನ ಮಾಡಿದನ, ಆ ವಾಗ್ದಾನ ಕೂಡ ನೆರವೇರಿತು ಪ್ರಿಯರೇ. ಇವತ್ತು ಆ ವಾಗ್ದಾನ ಸ್ಟಾಪ್ ಆಗಲಿಲ್ಲ, ಫುಲ್ಫಿಲ್ ಆಗ್ತಲೇ ಇದೆ. ಆ ವಾಗ್ದಾನದಲ್ಲಿ ನಾನು ನೀನು ಕೂಡ ಇದ್ದೀವಿ ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತನು ದಾವೀದನ ವಂಶದಲ್ಲಿ ಹುಟ್ಟಿದ್ದಾನೆ, ಯಹೂದ ಕುಲದಲ್ಲಿ. ಹಲ್ಲೆಲೂಯ. ನಿಜವಾಗಿಯೂ ದೇವ ಜನರೇ, ಅದಕ್ಕೋಸ್ಕರ ದೇವರ ಪ್ರೀತಿ ಏನೆಂಬುದನ್ನು ನಾವು ಇವತ್ತು ದೇವರ ಆತ್ಮನು ನುಡಿಯುವಂತ ಆತನ ವಾಕ್ಯದ ಮಾತಿನ ಮೂಲಕವಾಗಿ ನಾವು ಎಚ್ಚೆತ್ತುಕೊಂಡು ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಂಡು ನಾವು ಮುಂದೆ ಹೋಗುವ. ಅದಕ್ಕೋಸ್ಕರವಾಗಿ ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂತ ನಿಮ್ಮೊಂದಿಗೂ ಆತನು ಮಾತನಾಡಲಿಕ್ಕಿರುವಂತ ಆ ಪರಲೋಕದ ವಾಗ್ದಾನವಾದ ಮಾತುಗಳಾಗಿರುವಂತ ಯೋಹಾನನು ಬರೆದ ಸುವಾರ್ತೆ 10ನೇ ಸಂಧಿ 27 ಮತ್ತು 28ನೇ ವಚನವನ್ನು ನಾವು ಆಸಕ್ತಿಯಿಂದ ನಾವು ಧ್ಯಾನ ಮಾಡುವ. ಯೋಹಾನನು ಬರೆದ ಸುವಾರ್ತೆ 10ನೇ ಸಂಧಿ 27ನೇ 28ನೇ ವಚನವನ್ನು ನಾವು ಧ್ಯಾನ ಮಾಡುವ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದಿಲ್ಲ. ಅವುಗಳನ್ನು ಯಾರು ನನ್ನ ಕೈಯೊಳಗಿನಿಂದ ಕಸಕೊಳ್ಳರು. ಹಲ್ಲೆಲೂಯ.
ಪ್ರಿಯ ದೇವ ಜನರೇ, ಇದರಲ್ಲಿ ದೇವರ ಪ್ರೀತಿ ಎಷ್ಟೊಂದು ಅಡಕವಾಗಿದೆ ಎಂಬುದಾಗಿ, ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡ್ತಿದ್ದಾನೆ ಎಂಬುದಾಗಿ ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕವಾಗಿ ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ಪ್ರಿಯರೇ, ಇವತ್ತು ನಾವು ಲೋಕದಲ್ಲಿ ಎಲ್ಲದರ ರುಚಿಯನ್ನು ನಾವು ನೋಡ್ತೀವಿ. ಯಾರು ಏನು ಹೇಳಿದ್ರು ಕೂಡ, ಓ ಅದ ವಸ್ತು, ಆ ಸ್ವೀಟ್ ಅಲ್ಲಿ ಸಿಗ್ತದೆ, ಆ ಫ್ರೂಟ್ಸ್ ಇಲ್ಲಿ ಸಿಗ್ತದೆ, ಎಂಥ ಒಂದು ಟೇಸ್ಟ್, ಎಂಥ ಒಂದು ರುಚಿ, ಆ ತಿಂದ ಕೂಡಲೇ ಇನ್ನೊಮ್ಮೆ ತಿನ್ನುವ ಎಂಬುದಾಗಿ ಆಲೋಚನೆ ಆಗ್ತದೆ. ಹಣ ಇಲ್ಲದಿದ್ರೂ ತೊಂದರೆ ಇಲ್ಲ, ಸ್ವಲ್ಪವಾದರೂ ತಂದು ತಿನ್ನುವ ಎಂಬುದಾಗಿ ಆ ರುಚಿಯ ಬಳಿಗೆ ನಡೆಸ್ತದೆ ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಆದರೆ ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಈ ಲೋಕದಲ್ಲಿ ಯಾವುದೇ ಸಿಗುವಂತ ಆ ರುಚಿಗಿಂತ ದೇವರ ವಾಕ್ಯದಲ್ಲಿ ಇರುವಂತ ರುಚಿ. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ, ನಾನು ಅವುಗಳನ್ನು ಬಲ್ಲೆನು. ಹಲ್ಲೆಲೂಯಾ. ಯಾಕಂದ್ರೆ ಇಲ್ಲಿ ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಒಂದು ಕುರಿ, ಅಂದರೆ ಕುರಿಯ ಸ್ಥಾನದಲ್ಲಿ ವಿಧೇಯತ್ವ. ಇಲ್ಲಿ ದೇವರಾದ ಕರ್ತನಿಗೆ ಬೇಕು ಇವತ್ತು ವಿಧೇಯತ್ವ. ಅವುಗಳು ನನ್ನ ಸ್ವರವನ್ನು ಕೇಳ್ತವೆ, ನಾನು ಅವುಗಳನ್ನು ಬಲ್ಲೆನು ಎಂಬುದಾಗಿ ಇವತ್ತು ಸ್ವರ. ಪ್ರಿಯ ದೇವ ಜನರೇ, ನಿಜವಾಗಿ ಇವತ್ತು ಲೋಕದ ಜನರು ಇವತ್ತು ನಾವು ದೇವರ ಮಕ್ಕಳು ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ನಿಜವಾಗಿ ಇವತ್ತು ದೇವರ ಆತ್ಮನ ಸ್ವರವನ್ನು ನಾವು ಕೇಳ್ತಾ ಇದ್ದೀವ? ಇವತ್ತು ಲೋಕದ ಎಲ್ಲ ಸ್ವರಗಳನ್ನು ನಾವು ಕೇಳ್ತಾ ಇದ್ದೀವಿ. ಲೋಕದ ಸ್ವರ ಎಲ್ಲ ಕೇಡು ಗಂಡಾಂತರಗಳೇ. ಅಲ್ಲಿ ಹಾಗೆ ಆಯ್ತಂತೆ, ಇಲ್ಲಿ ಹೀಗೆ ಆಯ್ತಂತೆ, ಅದು ಮುಂದೆ ಹೀಗೆ ಆಗ್ತದಂತೆ, ಅದು ಹಾಗೆ ಆಗ್ತದಂತೆ, ಅವರು ಹೀಗೆ ಮಾಡ್ತಾರಂತೆ, ಅವರು ಹಾಗೆ ಮಾಡ್ತಾರೆ. ಇವತ್ತು ಲೋಕದಲ್ಲಿ ಎಲ್ಲ ಸ್ವರಗಳು ಇವತ್ತು ದೇವರ ಸ್ವರವನ್ನು ಕೇಳದ ರೀತಿಯಲ್ಲಿ ಇವತ್ತು ನಮ್ಮ ಹೃದಯ ಎಂಬ ಕಿವಿಗಳನ್ನು ಬಂದ್ ಮಾಡಿಬಿಟ್ಟಿದೆ. ಪ್ರಿಯರೇ, ಇವತ್ತು ಸೈತಾನನು, ಪ್ರಿಯ ದೇವ ಜನರನ್ನೇ ಯಾವ ರೀತಿಯಾಗಿ ಮೋಸಗೊಳಿಸಬೇಕೆಂಬುದಾಗಿ ಆಲೋಚಿಸುವವನಾಗಿದ್ದಾನೆ. ಇವತ್ತು ಒಬ್ಬನ ಜೀವಿತದಲ್ಲಿ ನಾನು ದೇವರ ಮಗನು, ದೇವರ ಮಗಳು ಎಂಬುದಾಗಿ ಹೇಳಿಕೊಳ್ಳುವುದಾದರೆ ನಿಜವಾಗಿ ಅವರ ಜೀವಿತದಲ್ಲಿ ನಿಜವಾಗಿ ದೇವರ ಆತ್ಮನ ಸ್ವರವನ್ನು ಇವತ್ತು ನಾವು ಕೇಳ್ತಾ ಇದ್ದೀವಾ? ಇವತ್ತು ಲೋಕದ ಎಲ್ಲ ಸ್ವರಗಳು ಇನ್ನು ನಾಳೆಯ ವಿಷಯದಲ್ಲಿ, ಇನ್ನು ನಾಲ್ದಿನ ವಿಷಯದಲ್ಲಿ, ಒಂದು ವಾರದ ಹಿಂದೆ ವಿಚಾರದಲ್ಲಿ, ಒಂದು ತಿಂಗಳು, ಒಂದು ವರ್ಷದ ವಿಷಯದಲ್ಲಿ ಕೂಡ ನಾವು ಈಗಾಗಲೇ ಅನೇಕ ರೀತಿಯಲ್ಲಿ ನಾವು ಆಲೋಚನೆಗಳನ್ನು ಮಾಡ್ತೀವಿ. ಅನೇಕ ಸಂಗತಿಗಳನ್ನು ಈ ಮೈಂಡನ್ನು ನಾವು ಸ್ಟೋರ್ ಮಾಡಿ ಇಟ್ಟುಕೊಳ್ತಾ ಇದ್ದೀವಿ. ಇಲ್ಲಿ ದೇವರ ವಾಕ್ಯವನ್ನು ಎಷ್ಟು ನಾವು ಸ್ಟೋರ್ ಮಾಡ್ತಾ ಇದ್ದೀವಿ? ಇವತ್ತು ಲೋಕ ಸಂಬಂಧವಾದ ಯಾವುದೇ ಆಲೋಚನೆಗಳು ಕೂಡ ಕ್ರಿಸ್ತನಿಂದ, ಅದಕ್ಕೆ ಪೌಲನು ಹೇಳ್ತಾನೆ, ಕ್ರಿಸ್ತನಿಂದ ನನ್ನನ್ನು ಅಗಲಿಸುವುದು ಯಾವುದು? ಇವತ್ತು ಕ್ರಿಸ್ತನಲ್ಲಿ ನಾವು ಇರುವುದಾದರೆ, ಕ್ರಿಸ್ತನನ್ನು ನಾವು ಧರಿಸಿಕೊಂಡಿರುವುದಾದರೆ ಈ ಲೋಕದ ಯಾವ ಸಂಗತಿಗಳು ಪ್ರಿಯ ದೇವ ಜನರೇ ನಿಮ್ಮನ್ನು ಟಚ್ ಮಾಡುವುದಿಲ್ಲ. ಸೈತಾನನು ನಿಮ್ಮನ್ನು ಮೋಸಗೊಳಿಸುವನಾಗಿದ್ದಾನೆ. ಯಾಕಂದ್ರೆ ದೇವರ ಮಕ್ಕಳ ಜೀವಿತದಲ್ಲಿ ಮುಂದೆ ಏನಾಗ್ತದೆ, ಸೈತಾನನು ಯಾವ ರೀತಿ ತೊಂದರೆಗಳನ್ನು, ಕೇಡು ಗಂಡಾಂತರಗಳನ್ನು, ಯಾವ ರೀತಿ ರೋಗಗಳನ್ನು ತಂದು ಹಾಕ್ತಾನೆ ಎಂಬುದಾಗಿ ದೇವರಾದ ಕರ್ತನಿಗೆ ಆಲ್ರೆಡಿ ಗೊತ್ತಿರ್ತದೆ. ಪ್ರಿಯರೇ, ಅದಕ್ಕೋಸ್ಕರ ದೇವರಾದ ಕರ್ತನು ತನ್ನ ಅತಿಶಯವಾದ ಆ ಪ್ರೀತಿಯ ಮೂಲಕವಾಗಿ, ತನ್ನ ಸೇವಕರ ಮೂಲಕವಾಗಿ ಎಚ್ಚರಿಕೆಯನ್ನು ತಿಳಿಯಪಡಿಸ್ತಾನೆ. ನೀವು ಹೋಗುವಂಥ ದಾರಿ ಸರಿಯಿಲ್ಲ, ನೀವು ಆಡುವಂಥ ಮಾತುಗಳು ಸರಿಯಿಲ್ಲ, ಎಚ್ಚೆತ್ತುಕೊಳ್ಳಿ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಿಮ್ಮನ್ನು ನುಂಗಬೇಕೆಂಬುದಾಗಿ ಕಾಯ್ತಿದ್ದಾನೆ. ಪ್ರಿಯರೇ, ಆದರೆ ದೇವ ಸೇವಕರು ಯಾಕೆ ಹೇಳ್ತಾರೆ? ಅವರ ಆಲೋಚನೆಯಿಂದ ಹೇಳುವಂಥದ್ದಲ್ಲ, ಅವರ ಮನಸ್ಸಿನಿಂದ ಹೇಳುವಂಥದ್ದಲ್ಲ. ಪ್ರಿಯರೇ, ದೇವರಾದ ಕರ್ತನು ನಿಮ್ಮನ್ನು ಪ್ರೀತಿ ಮಾಡಿದ್ದರಿಂದ ಸೈತಾನನ ಮೋಸಕ್ಕೆ, ಕುಯುಕ್ತಿಗೆ, ಕುತಂತ್ರಕ್ಕೆ ನೀವು ಒಳಗಾಗಿ ಹೋಗದಂತೆ, ಅದರಿಂದ ಬಿದ್ದು ನಾಶವಾಗಿ ಹೋಗದಂತೆ ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಪರಿಶುದ್ಧಾತ್ಮನ ಸಹಾಯ ಅದು ಯಾವತ್ತಿಗೂ ನಿಮಗೆ ಬೇಕೆಂಬುದಾಗಿ ತಿಳಿದಾತನಾಗಿರುವುದರಿಂದ
ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತದೆ, ನಾನು ಅವುಗಳನ್ನು ಬಲ್ಲೆನು ಎಂಬುದಾಗಿ. ಇವತ್ತು ನಿಜವಾದ ಕ್ರಿಸ್ತನಲ್ಲಿ ಇವತ್ತು ನಾನು ನೀವು ಆ ಯಥಾರ್ಥವಾದ ಹೃದಯದಲ್ಲಿ ಇರುವಂಥ, ವಿಧೇಯತ್ವದಲ್ಲಿ ಇರುವಂಥ ಇವತ್ತು ಕುರಿಗಳಾಗಿದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತು ದೇವರ ಮಾತುಗಳು ಎಷ್ಟೋ ನಿಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವುದಕ್ಕಿಂತ ಮುಂಚಿತವಾಗಿ, ಆ ತೊಂದರೆಗಳು ನಿಮ್ಮನ್ನು ಕಾಡುವುದಕ್ಕಿಂತ ಮುಂಚಿತವಾಗಿ ಎಷ್ಟೋ ಸಮಯದ ಹಿಂದೆ ದೇವರಾದ ಕರ್ತನು ತನ್ನ ವಾಗ್ದಾನವನ್ನು ತಿಳಿಯಪಡಿಸಿ ನೀವು ವಿಧೇಯರಾಗಿ ನಡೆಯಬೇಕೆಂಬುದಾಗಿ ಎಷ್ಟು ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ನಿಮ್ಮನ್ನು ನಡೆಸ್ತಾ ಬಂದ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕುರಿಗಳು ಎಲ್ಲಿ ಏನನ್ನು ಹಿಂಬಾಲಿಸ್ತಂತಿದೆ ನೋಡಿ, ಓದಿ ಅಲ್ಲಿ ಇನ್ನೊಮ್ಮೆ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ಅವು ನನ್ನ ಹಿಂದೆ ಬರ್ತದೆ. ನಾನು ಅವುಗಳಿಗೆ ಸಾಕು, ಅವು ನನ್ನ ಹಿಂದೆ ಬರುತ್ತದೆ. ಹಾಲೆಲೂಯ. ಇವತ್ತು ಮುಂದೆ ಅಲ್ಲರಿ, ಯಾಕಂದ್ರೆ ಕುರುಬನು ಮುಂದೆ ಹೋಗ್ಬೇಕು. ಕುರಿಗಳು ಸೇಫ್ ಆಗಿರ್ಬೇಕಾದ್ರೆ ಕುರುಬನು ಹೋಗ್ಲೇಬೇಕು. ಯಾಕೆ? ಯೇಸು ಸ್ವಾಮಿ ನನ್ನ ಕುರಿಗಳು ನನ್ನ ಹಿಂದೆ ಬರ್ತದೆ ಎಂಬುದಾಗಿ ಹೇಳಿದ್ದಾನೆ. ನಿಜವಾಗಿ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವನು, ದೇವರ ಆತ್ಮನಿಗೆ ವಿಧೇಯನಾಗಿ ನಡೆಯುವವನು ನಿಜವಾಗಿ ಕ್ರಿಸ್ತನನ್ನೇ ಹಿಂಬಾಲಿಸುವವನಾಗಿದ್ದಾನೆ. ಇಲ್ಲಿ ಓವರ್ಟೇಕ್ ಆದರೆ, ಇವತ್ತು ನಾವು ವೆಹಿಕಲ್ಗಳನ್ನು ನಾವು ನೋಡ್ತೀವಿ, ಓವರ್ಟೇಕ್ ಮಾಡುವಂಥ ವೇಳೆಯಲ್ಲಿ ಮುಂದಿನಿಂದ ಏನು ಗಾಡಿ ಇದೆ, ಏನು ಬರ್ತದೆ ಎಂಬುದಾಗಿ ಗೊತ್ತಿರುವುದಿಲ್ಲ. ಎಷ್ಟೋ ಆಕ್ಸಿಡೆಂಟ್ಗಳು, ಎಷ್ಟು ಜೀವ ಹಾನಿಗಳು ಯಾಕೆ ಆಗ್ತದೆ ಪ್ರಿಯರೇ? ಈ ಓವರ್ಟೇಕ್. ಇವತ್ತು ಪ್ರಿಯ ದೇವ ಜನರೇ, ನನ್ನ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ನಾನು ನೀವು ಓವರ್ಟೇಕ್ ಮಾಡೋದು ಬೇಡ ಪ್ರಿಯರೇ. ಇಲ್ಲಿ ಓವರ್ಟೇಕ್ನ ಮೂಲಕವಾಗಿ, ಯಾಕಂದರೆ ನನ್ನ ಕುರಿಗಳು ನನ್ನ ಹಿಂದೆ ಬರುತ್ತವೆ. ಇವತ್ತಿನ ದಿನದಲ್ಲಿ ಯೇಸು ಸ್ವಾಮಿ ಇವತ್ತು ನನ್ನನ್ನು ನಿನ್ನನ್ನು ಕುರಿಗಳೋ ಪಾದಿಯಲ್ಲಿ ಆತನು ನೋಡ್ತಿದ್ದಾನೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾನೆ, ಒಂದು ಹಳ್ಳಿಗೆ ಹೋಗಿ ಒಂದು ಕತ್ತೆ ಮರಿಯನ್ನು ನೀವು ಹಿಡ್ಕೊಂಡು ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯ. ಒಂದು ಸಮಯದಲ್ಲಿ ನಾನು ನೀನು ಕತ್ತೆಯ ಮರಿಯಂತೆ ಇದ್ದೆವು ಪ್ರಿಯರೇ. ಎಲ್ಲ ಭಾರವನ್ನು ಸೈತಾನನು, ಎಲ್ಲ ಬೇಡವಾದ ದುಷ್ಟ ಕಾರ್ಯಗಳನ್ನು ಆ ಕತ್ತೆಯ ಮೇಲೆ ಆ ಹೊರೆಯನ್ನು ಹೊರಿಸಿ ಯಜಮಾನ ಏನ್ ಮಾಡ್ತಿದ್ದ? ಅದನ್ನು ಮುಂದೆ ಕಳಿಸ್ತಿದ್ದ. ಆದರೆ ಯೇಸು ಸ್ವಾಮಿ ಯಾವಾಗ ಆ ಕತ್ತೆ ಮರಿಯನ್ನು ಏರಿದನ, ಆ ಕತ್ತೆ ಮರಿ ಕುರಿಮರಿಯಾಗಿ ಮಾರ್ಪಡಲ್ಪಟ್ಟಿತು. ಇವತ್ತು ಒಂದು ಸಮಯದಲ್ಲಿ ನಾನು ನೀವು ಈ ಲೋಕದಲ್ಲಿ ಜೀವಿಸ್ತಿದ್ದಂಥ ವೇಳೆಯಲ್ಲಿ ನಾನು ನೀವು ಯಾರಿಗೂ ಬೇಡವಾಗಿತ್ತು ರೀ. ಆ ಕತ್ತೆ ಯಜಮಾನ ಕಟ್ಟಿ ಹಾಕಿದ್ದ. ಸೈತಾನ ಒಂದು ಸಮಯದಲ್ಲಿ ಈ ಲೋಕದ ರೀತಿಯಲ್ಲಿ, ಲೋಕದ ಸಂಗತಿಯಲ್ಲಿ, ಅಂದ್ರೆ ಲೋಕದ ಕಷ್ಟ, ಸಂಕಟ, ಹಿಂಸೆ, ವೇದನೆ, ರೋಗದ ಮಧ್ಯದಲ್ಲಿ ಕಟ್ಟಿ ಹಾಕಿದ್ದ. ಯಾವಾಗ ಯೇಸು ಸ್ವಾಮಿ ನನ್ನ ನಿನ್ನ ಜೀವಿತದಲ್ಲಿ ಮಧ್ಯ ಪ್ರವೇಶಿಸಿದನ, ಅದರಿಂದ ಸೈತಾನನು ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಸೈತಾನನು ನಿಮ್ಮ ತಂದೆ ಎಂಬುದಾಗಿ ಅಲ್ಲಿ ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ ಹೇಳ್ತಿದ್ದಾನೆ. ಯಾಕಂದ್ರೆ ಯೇಸು ಸ್ವಾಮಿ ಅಷ್ಟು ಪರಲೋಕದ ಜೀವಗಳ ವಾಕ್ಯವನ್ನು ವಿವರಿಸಿದ್ರು ಕೂಡ ಅವರ ಹೃದಯ ಕಠಿಣವಾಗಿ ಹೋಗಿತ್ತು. ಯಾಕಂದ್ರೆ ಇನ್ನೂ ಕೂಡ ಅವರು ಕತ್ತೆಯಾಗಿ ಕಟ್ಟಲ್ಪಟ್ಟಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಬಿಡುಗಡೆಯನ್ನು ಕೊಡ್ಲಿಕ್ಕೆ ಆ ಕತ್ತೆಯ ಮರಿಯನ್ನು ಆ ಯಜಮಾನ ಕೈಯಿಂದ ಬಿಡಿಸಿ, ಇಲ್ಲಿ ಯಜಮಾನನಾಗಿ ಯೇಸು ಮುಂದೆ ಹೋಗ್ತಾ, ನಾವು ಕುರಿಗಳ ಪಾದಿಯಲ್ಲಿ ನಾವು ಆತನನ್ನು ಹಿಂಬಾಲಿಸಬೇಕೆಂಬುದಾಗಿ ಆ ಎಲ್ಲ ಹೊರೆಯನ್ನು ತೆಗೆದುಹಾಕಿದ ಯೇಸು ಸ್ವಾಮಿ. ಆ ಕತ್ತೆ ಮೇಲೆ ಯೇಸು ಸ್ವಾಮಿ ಕೂತ. ಆ ಕತ್ತೆಯಲ್ಲಿ ಇದ್ದಂಥ ನನ್ನ ನಿನ್ನ ಜೀವಿತದಲ್ಲಿ ಇದ್ದಂಥ ಪಾಪದ ಹೊರೆಯನ್ನು ಯೇಸು ಸ್ವಾಮಿ ತೆಗೆದು ಹಾಕಿದ. ಪ್ರಿಯ ದೇವಜನರೇ, ಇವತ್ತು ನನ್ನನ್ನು ನಿಮ್ಮನ್ನು ಕುರಿಗಳ ಪಾದಿಯಲ್ಲಿ
ಆರಿಸಿಕೊಂಡಿದ್ದಾನೆ. ಇವತ್ತು ನನ್ನ ನಿನ್ನ ಯಜಮಾನ ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ಯೇಸು ಕ್ರಿಸ್ತನಾಗಿರುವಂತ ಆ ಯಜಮಾನನಿಗೆ ನಾನು ನೀವು ಎಷ್ಟು ವಿಧೇಯರಾಗ್ತಾ ಇದ್ದೀವಿ? ನಿಮ್ಮ ಜೀವಿತದಲ್ಲಿ ಮುಂದೆ ಆಗುವಂತ ತೊಂದರೆಗಳಿಂದ ಸೈತಾನನು ನಿಮ್ಮ ನಾಶ ಮಾಡಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ನಿಮ್ಮನ್ನು ಹೊಂಚಾಕಿ ನಿಮ್ಮ ಒಳ್ಳೆಯ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ಕಾಣ್ತಾ ಇರುವಂತಹ ಸೈತಾನನ ವಶದಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ತನ್ನ ಭಕ್ತ ಸೇವಕರುಗಳ ಮೂಲಕ ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ತನ್ನ ಹಸ್ತವನ್ನು ಚಾಚಿ ನಿಮ್ಮನ್ನು ಕರೆಯುವಾಗ ಎಚ್ಚೆತ್ತುಕೊಳ್ಳಿ ಪ್ರಿಯ ದೇವಜನರೇ, ಅಲಕ್ಷ್ಯ ಮಾಡಬೇಡಿ. ದೇವರ ಆತ್ಮನು ನುಡಿಯುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರ ಆತ್ಮನು ಮಾತನಾಡುವುದನ್ನು ಕಿವಿಯುಳ್ಳವನು ಕೇಳಲಿ. ಮುಂದಿನ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಏನಾಗ್ತದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ ಪ್ರಿಯರೇ. ದೇವರ ಮಾತನ್ನು ನಾನು ಅನೇಕ ಕಡೆಗಳಲ್ಲಿ ಅನೇಕ ಜನರಿಗೆ ಅನೇಕರ ವಿಷಯದಲ್ಲಿ ಅನೇಕರ ಜೀವಿತದಲ್ಲಿ ದೇವರಾದ ಕರ್ತನು ಮುಂದೆ ಆಗುವಂತ ಕಾರ್ಯಗಳನ್ನು ತಿಳಿಯಪಡಿಸಿ ಎಚ್ಚರಿಸಿದಂಥ ವೇಳೆಯಲ್ಲಿ ನಾನು ಎಲ್ಲವನ್ನು ತಿಳಿಯಪಡಿಸಿದೆ. ಇವತ್ತು ಅನೇಕ ಜನರು ಆ ಮಾತನ್ನು ಕೇಳದೆ ಹೋದದರಿಂದ ಅವರ ಜೀವಿತದಲ್ಲಿ ಅನೇಕ ತೊಂದರೆ, ಕಷ್ಟಗಳು, ನಷ್ಟಗಳು ಉಂಟಾಗಿದೆ ಪ್ರಿಯರೇ. ಪ್ರಿಯ ದೇವಜನರೇ, ಬಿದ್ದ ಮೇಲೆ ಅಯ್ಯೋ ದೇವರೇ ಎಂಬುದಾಗಿ ಹೇಳುವುದಕ್ಕಿಂತ ಬೀಳುವುದಕ್ಕಿಂತ ಮುಂಚೆ ಆ ಅಯ್ಯೋ ಎಂಬುದಾಗಿ ನನ್ನ ನಿನ್ನ ಜೀವಿತದಲ್ಲಿ ಬರಬಾರದೆಂಬುದಾಗಿ ಯೇಸು ಸ್ವಾಮಿ ತಿಳಿದದ್ದರಿಂದ ಆತನನ್ನು ನಾನು ನೀನು ಹಿಂಬಾಲಿಸಬೇಕೆಂಬುದಾಗಿ, ಆತನು ಕುರುಬನಾಗಿ ಮುಂದೆ ಚಲಿಸಬೇಕೆಂಬುದಾಗಿ ಆತನು ನಡೆಸ್ತಿದ್ದಾನೆ ಪ್ರಿಯರೇ. ದೇವರ ವಾಕ್ಯ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ, ನಾನು ಅವುಗಳನ್ನು ಬಲ್ಲೆನು. ಇವತ್ತು ನನ್ನನ್ನು ನಿನ್ನನ್ನು ನನ್ನ ನಿನ್ನ ಕರ್ತನು ತಿಳಿದಾತನಾಗಿದ್ದಾನೆ ಪ್ರಿಯನೇ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇದು ನಿಮ್ಮ ಸಮಯವಾಗಿದೆ. ನಿಮ್ಮ ಜೀವಿತದಲ್ಲಿ ತಿದ್ದುಕೊಳ್ಳಿಕ್ಕೆ ಬೇಕಾಗಿ ದೇವರು ಕೊಡುವಂತ ಒಂದು ಅವಕಾಶವಾಗಿದೆ. ಈ ಅವಕಾಶವನ್ನು ನೀವು ನಿಮ್ಮ ಜೀವಿತವನ್ನು ತಿದ್ದಿಕೊಳ್ಳಿಕ್ಕೆ ದೇವರ ಆತ್ಮನಿಗೆ ನೀವು ಬಿಟ್ಟುಕೊಡಿ. ನಿಮ್ಗೆ ಎಲ್ಲದಲ್ಲಿ ಸಹಾಯಕನಾಗಿ ಪರಿಶುದ್ಧಾತ್ಮನನ್ನು ತಂದೆಯಾದ ದೇವರು ತನ್ನ ಮಗನ ಮೂಲಕ ಅನುಗ್ರಹಿಸಿ ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತು ಪರಿಶುದ್ಧಾತ್ಮನ ಮೂಲಕ ನಾನು ನೀವು ಜೀವಿಸಬೇಕು ಪ್ರಿಯರೇ. ಇವತ್ತು ಅನೇಕ ಕಡೆಗಳಲ್ಲಿ ಅನೇಕ ಜನರ ಜೀವಿತದಲ್ಲಿ ನಾನು ಇದನ್ನು ನೋಡ್ತಾ ಇದ್ದೀನಿ. ನಂತರ ಇದೆಲ್ಲ ಯಾಕೆ ಆಯಿತು? ನಾವಿಷ್ಟು ಪ್ರಾರ್ಥಿಸಿಕೊಳ್ತಿದ್ದೇವಲ್ವಾ, ಇಷ್ಟು ನಾವು ಪ್ರಾರ್ಥನೆ ಮಾಡ್ತಿದ್ದೇವಲ್ವಾ, ಇಷ್ಟು ನಾವು ದೇವರಿಗೆ ಕಾಣಿಕೆ ಕೊಡ್ತಿದ್ದೇವಲ್ವಾ, ಇಷ್ಟು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಿದ್ದೇವಲ್ಲ, ಇಷ್ಟು ನಾವು ದೇವರಿಗೆ ಸಮಯ ಕೊಡ್ತಿದ್ದೇವಲ್ಲ, ಯಾಕೆ ಹೀಗಾಯಿತು? ಆ ಪ್ರಶ್ನೆ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ಈ ಪ್ರಾಬ್ಲಮ್ ಅಲ್ಲಿ ನೀವು ಬೀಳುವುದಕ್ಕಿಂತ ಮುಂಚಿತವಾಗಿ ದೇವರಾದ ಕರ್ತನು ನಿಮ್ಮ ವಿಷಯದಲ್ಲಿ ಎಷ್ಟೋ ಸಾರಿ ಮಾತನಾಡಿದನ್ನು ನೀವು ಕೇಳದೆ ಹೋದದರಿಂದ ಅನೇಕ ತೊಂದರೆಗಳಿಗೆ ಒಳಗಾಗಿ ಹೋಗಿದ್ದೀರಿ ಪ್ರಿಯರೇ. ಇನ್ನು ಮುಂದೆಯಾದರೂ ದೇವರ ಆತ್ಮನ ಸ್ವರವನ್ನು ಕೇಳಿ, ದೇವರ ಆತ್ಮನ ಸ್ವರಕ್ಕೆ ವಿಧೇಯರಾಗಿ, ದೇವರ ಆತ್ಮನ ಮಾತನ್ನು ಕೈಕೊಂಡು ನೀವು ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ನೀವೇನನ್ನು ಕಳಕೊಂಡಿದ್ದೀರಿ ಎಂಬುದಾಗಿ ನೀವು ತಿಳ್ಕೊಳ್ತೀರಾ. ಅದನ್ನು 2ರಷ್ಟಾಗಿ ನೀವು ಹೊಂದಿಕೊಳ್ತೀರಾ ಪ್ರಿಯರೇ. ಯಾವತ್ತಿಗೂ ದೇವರಾದ ಕರ್ತನು ನಿಮಗೆ ಮೋಸ ಮಾಡುವನಲ್ಲ, ಅನ್ಯಾಯ ಮಾಡುವನಲ್ಲ, ಕೇಡು ಮಾಡುವನಲ್ಲ ಪ್ರಿಯ ದೇವಜನರೇ. ಇದು ಮನುಷ್ಯನ ಗುಣ. ಮನುಷ್ಯರನ್ನು ಹಿಂಬಾಲಿಸಬೇಡಿ. ಮನುಷ್ಯರ ಮಾತಿನ ಮೇಲೆ ನಂಬಿಕೆಯನ್ನು ಇಡಬೇಡಿ ಪ್ರಿಯರೇ. ಯಾಕೆ ಈ ವಾಕ್ಯ ನೀವು ಯಾರ್ಯಾರು ನೀವು ಕೇಳ್ತಿದ್ದೀರಾ, ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಶುದ್ಧೀಕರಿಸುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಆಶೀರ್ವದಿಸುವುದಕ್ಕಾಗಿ ಪರಲೋಕದ ತಂದೆಯಾದ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕೋಸ್ಕರ ಬೇಕಾಗಿ
ನೀವು ಎಲ್ಲಿ ಬಿದ್ದಿದ್ದೀರಾ, ಎಲ್ಲಿ ತಪ್ಪಿದ್ದೀರಾ, ಆ ಸ್ಥಳದಿಂದ ಎದ್ದೇಳುವಂತೆ, ಆ ಸ್ಥಳದಿಂದ ರೈಟ್ ಆದ ವೇಯಲ್ಲಿ ನಡೀಲಿಕ್ಕಾಗುವಂತೆ ದೇವರಾದ ಕರ್ತನು ಕೊಟ್ಟಿರುವಂತೆ ಈ ಒಳ್ಳೆ ಅವಕಾಶವಾಗಿದೆ. ಇವತ್ತು ಕುರಿ ಅಂದ್ರೆ ಅದು ಇನ್ನೋಸೆಂಟ್ ಆಗಿದೆ, ಇನ್ನೋಸೆಂಟ್ ಆಗಿದೆ ಪ್ರಿಯರೇ. ಎಲ್ಲದರಲ್ಲಿ ಅದರ ಒಡೆಯನಿಗೆ ಅದು ವಿಧೇಯತ್ವವನ್ನು ತೋರಿಸ್ತದೆ. ಇವತ್ತು ನಾನು ನೀವು ಕ್ರಿಸ್ತನ ಹಸ್ತದಲ್ಲಿರುವಂತಹ ಕುರಿಗಳಾಗಿದ್ದೇವಾ? ಆ ಕುರಿಗಳಾದಂಥ ನಾನು ನೀವು ಆ ಕುರುಬನಾಗಿರುವಂತಹ ಯೇಸುವನ್ನು ನಾನು ನೀವು ತಿಳಿದುಕೊಂಡಿದ್ದೇವಾ? ಯಾಕಂದ್ರೆ ನನ್ನ ನಿನ್ನ ಸ್ವರ, ಅಯ್ಯೋ ಎಂಬುದಾಗಿ ಹೇಳುವಂತ ಸ್ವರ ಆ ಕುರುಬನ ಕಿವಿಗೆ ಬೀಳ್ತದೆ. ಇವತ್ತಿನ ದಿನದಲ್ಲಿ ಅನೇಕ ಜನರು ಕ್ರಿಸ್ತಿಯ ಮಾರ್ಗದಿಂದ ಬಿಟ್ಟು ಈ ಲೋಕದ ಸಂಗತಿಗಳಿಗೆ ಒಳಗಾಗಿ ಆಶೀರ್ವಾದ ಬರುವಾಗ ದೇವರನ್ನು ಕೊಂಡಾಡ್ತೀರಾ, ಪ್ರಾಬ್ಲಮ್ಗಳು ಬರುವಾಗ ಅದೇ ದೇವರನ್ನು ನೀವು ಗುಣಗುಟ್ಟುತ್ತೀರಾ, ಅದೇ ದೇವರ ವಿಷಯದಲ್ಲಿ ವಿರೋಧವಾಗಿ ಮಾತನಾಡ್ತೀರಾ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನ ಸ್ವರವನ್ನು ನೀವು ಕೇಳುವುದಾದರೆ, ಈವರೆಗೂ ಯಾವ ರೀತಿ ಅವಿಧೇಯತ್ವ ನಿಮ್ಮಲ್ಲಿ ಆಗಿದೆಯಾ, ಈ ಕ್ಷಣದಿಂದಲೇ ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ದೇವರ ಆತ್ಮನಲ್ಲಿ ಕ್ಷಮೆಯನ್ನು ಕೇಳಿ ಪ್ರಿಯರೇ. ನಿಜವಾಗಿ ಆತನು ಒಳ್ಳೆ ಕುರುಬನಾಗಿ ನಿಮ್ಮ ಜೀವಿತಕ್ಕೆ ಎಂಟರ್ ಆಗ್ತಾನೆ. ತಿರುಗಿ ನೀವು ಕತ್ತೆ ಮರಿ ಆಗಬೇಡಿ ಪ್ರಿಯರೇ. ತಿರುಗಿ ಸೈತಾನನ ಬಂಧನದಿಂದ ಕಟ್ಟಲ್ಪಡಲಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ಬೇಡಿ. ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ದೇವರ ವಾಕ್ಯ, ಕರ್ತನ ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ. ಶೋಧನೆಗಳು ಬರ್ತದೆ ಪ್ರಿಯರೇ, ಒಳಗಾಗದಂತೆ ದೇವರ ಕೃಪೆ ಎಂಬ ಹಸ್ತದ ಒಡೆತನದಲ್ಲಿ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ, ದೇವರ ಆತ್ಮನ ನಡೆಸಲ್ಪಡುವಂತ ಕುರಿಗಳಾಗಿ ನೀವು ಆತನನ್ನು ನೀವು ಹಿಂಬಾಲಿಸುತ್ತಾ ಹೋಗುವುದಾದರೆ, ನಿಮ್ಮ ಜೀವಿತದಲ್ಲಿ ನಾನು ಎಲ್ಲವನ್ನು ಕಳಕೊಂಡಿದ್ದೇನೆಂಬುದಾಗಿ, ನನಗೆ ಯಾರೂ ಗತಿ ಇಲ್ಲ, ನನಗೆ ಇನ್ನು ನನ್ನನ್ನು ಕೇಳುವವರಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿದ್ದೀರಾ, ಈ ಕ್ಷಣ ಅದು ನಿಮ್ಮದು. ಯಾವ ಮನುಷ್ಯನು ನಿಮ್ಮನ್ನು ಕೇಳದೇ ಇರ್ಬೋದು, ಯಾವ ಮನುಷ್ಯನು ನಿಮಗೆ ಸಹಾಯ ಮಾಡದೇ ಇರ್ಬೋದು, ಯಾವ ಮನುಷ್ಯನು ನಿಮ್ಮ ಮೇಲೆ ಕನಿಕರ ತೋರಿಸದೇ ಇರ್ಬೋದು, ಆದರೆ ಯೇಸುವಿನ ಕನಿಕರ ನಿಮ್ಮ ಮೇಲೆ ಇದೆ, ಯೇಸುವಿನ ಪ್ರೀತಿ ನಿಮ್ಮ ಮೇಲೆ ಇದೆ ಪ್ರಿಯ ದೇವಜನರೇ. ಅದಕ್ಕೋಸ್ಕರ ನಿಮ್ಮನ್ನು ಕುರಿಗಳನ್ನಾಗಿ ಆದುಕೊಳ್ಳಿಕ್ಕೋಸ್ಕರ ತನ್ನ 2 ಹಸ್ತವನ್ನು ಈಗಲೂ ಚಾಚಿ ನಿಮ್ಮನ್ನು ಕರೀತಿದ್ದಾನೆ. ಪ್ರಿಯ ದೇವಜನರೇ, ನೀವು ಎಲ್ಲಿ ತಪ್ಪಿದ್ದೀರಾ ಆ ಸ್ಥಳದಿಂದ ನೀವು ಎದ್ದು ನಿಲ್ಲಿ. ಎಲ್ಲಿ ಅವಿಧೇಯರಾಗಿದ್ದೀರಾ ಅದೇ ಸ್ಥಳದಿಂದ ದೇವರಾದ ಕರ್ತನಿಗೆ ವಿಧೇಯರಾಗಿರಿ. ಯಾಕಂದ್ರೆ ವಿಧೇಯತ್ವದ ಮೂಲಕ ಎಲ್ಲ ವಾಗ್ದಾನಗಳು ನೆರವೇರ್ತದೆ. ವಿಧೇಯತ್ವದ ಮೂಲಕ ಎಲ್ಲ ಆಶೀರ್ವಾದಗಳನ್ನು ಕೂಡ ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಯಾಕಂದರೆ ನಿಮ್ಮ ಸ್ವರ ಅನುನಿತ್ಯವೂ ಆ ಪರಲೋಕದ ತಂದೆಯಾದ ದೇವರು ಕೇಳ್ತಲೇ ಇದ್ದಾನೆ. ಪ್ರಿಯರೇ, ನೀವು ಕೇಳಿನ ಮಾರ್ಗದಲ್ಲಿ ಇದ್ದೀರಾ ಇಲ್ವೋ ಎಂಬುದಾಗಿ ಅದು ಆತನಿಗೆ ಗೊತ್ತಿದೆ. ಪ್ರಿಯರೇ, ಸೈತಾನನು ನಿಮ್ಮನ್ನು ಮೋಸಗೊಳಿಸ್ತಿದ್ದಾನೆ, ವಂಚನೆ ಮಾಡ್ತಿದ್ದಾನೆ, ದೇವರಾದ ಕರ್ತನಿಗೆ ಗೊತ್ತಿದೆ. ತಿರುಗೊಂದು ಆವೃತ್ತಿ ನಿಮ್ಮನ್ನು ಕತ್ತೆ ಮರಿಯಾಗಿ ಕಟ್ಟಿ ಹಾಕ್ಲಿಕ್ಕೆ ಸೈತಾನನು ನಿಮ್ಮನ್ನು ಅನೇಕ ಲೋಕದ ಸಂಗತಿಗೆ ಆಶಾಪಾಶಗಳನ್ನು ತೋರಿಸಿ ನಿಮ್ಮನ್ನು ದೇವರ ಮಾರ್ಗದಿಂದ ತಪ್ಪಿಸಿ ತನ್ನ ಮಾರ್ಗದಲ್ಲಿ ನಡೆಸಲಿಕ್ಕೆ ಆತನು ನಡೆಸುವನಾಗಿದೆ. ಪ್ರಿಯ ದೇವಜನರೇ, ಕತ್ತೆ ಮರಿ ಆಗ್ಬೇಡ್ರಿ. ಈಗ ನಿಮ್ಮ ಕ್ರಿಸ್ತನಲ್ಲಿ ನೀವು ಬಂದಿದ್ದೀರಾ. ಕ್ರಿಸ್ತನ ಮೂಲಕ ನೀವು ಕಟ್ಟಲ್ಪಟ್ಟ ಬಂಧನದಿಂದ, ಆ ಪಾಪ ಶಾಪದ ಬಂಧನದಿಂದ, ಆ ಕಟ್ಟಲ್ಪಟ್ಟ ಬಂಧನದಿಂದ ನಿಮಗೆ ಬಿಡುಗಡೆಯನ್ನು ಯೇಸು ಸ್ವಾಮಿ ಕೊಟ್ಟಿದ್ದಾನೆ. ಈಗ ಯೇಸು ಸ್ವಾಮಿಯಲ್ಲಿ ನೀವು ಕುರಿಮರಿಗಳಾಗಿರಿ.
ಆತನು ಯಜಮಾನನು, ಆತನು ಒಡೆಯನು, ಆತನು ನಾವಿಕನಾಗಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಶೋಧನೆಗಳು ಬರ್ಬೋದು, ಬರ್ತದೆ. ಆದರೆ ಆ ಶೋಧನೆಯನ್ನು ಜಯಿಸಿ ಮುಂದೆ ಹೋಗ್ಲಿಕ್ಕೆ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಟ್ಟು ದೇವರ ಆತ್ಮನನ್ನು ಮುಂದೆ ಚಲಿಸಲಿಕ್ಕೆ ನೀವು ಆತನನ್ನು ಹಿಂಬಾಲಿಸುವುದಾದರೆ ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ 91ನೇ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಸ್ವಾಮಿ. ಪ್ರಿಯ ದೇವಜನರೇ, ಕೇಡುಗಳು ಗಂಡಾಂತರಗಳು ಬರದ ಹಾಗೆ ದೇವರಾದ ಕರ್ತನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವನಾಗಿದ್ದಾನೆ. ಪ್ರೊಟೆಕ್ಟ್ ಮಾಡುವನ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಪ್ರಿಯ ದೇವಜನರೇ, ನನ್ನ ಕುರಿಗಳು ನನ್ನ ಕೈಯಿಂದ ಅದನ್ನು ಯಾರು ಕಸಕೊಳ್ಳರು. ಯಾವಾಗ ವಿಧೇಯತ್ವದ ಮೂಲಕ ಪರಿಪೂರ್ಣವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ಟೋಟಲ್ ಆಗಿ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಡ್ತಿದ್ದೀರ, ಆತನ ಹಸ್ತದಿಂದ ಯಾರು ನಿಮ್ಮನ್ನು ಕಸಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವ ಶಾಪದ ಸಂಗತಿಗಳು ನಿಮ್ಮನ್ನು ಟಚ್ ಮಾಡುವುದಿಲ್ಲ ಪ್ರಿಯರೇ. ಯಾವ ಪಾಪದ ಸಂಗತಿಗಳು ನಿಮ್ಮನ್ನು ಮುಟ್ಟುವುದಿಲ್ಲ. ದೇವರ ವಾಗ್ದಾನ, ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ದೇವರ ಆತ್ಮನ ಆ ಪರಿಶುದ್ಧವುಳ್ಳ ಹಸ್ತ, ಆ ನೀತಿಯುಳ್ಳ ಹಸ್ತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ ನಡೆಸುವಂಥದ್ದಾಗಿದೆ. ಪ್ರಿಯರೇ, ಪ್ರಿಯ ದೇವಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಅಮೂಲ್ಯವಾದ ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳ್ರಿ. ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ಕ್ರಿಸ್ತನಲ್ಲಿ ನೀವು ಒಳ್ಳೆ ಕುರಿಗಳಾಗಿರ್ರಿ ಪ್ರಿಯರೇ. ನೀವು ಕುರುಬರಾಗಬೇಡಿ, ನೀವು ಕುರಿಗಳಾಗಿರಿ. ನಿಮ್ಮ ಜೀವಿತದಲ್ಲಿ ಕುರುಬನು ಒಬ್ಬನೇ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಿಮ್ಮ ಜೀವಿತದಲ್ಲಿ ಕುರುಬನಾಗಿರುವುದಾದರೆ ನಿಮ್ಮ ಮುಂದೆ ಬರುವಂಥ ಎಲ್ಲ ಶೋಧನೆ, ಕೇಡು, ಗಂಡಾಂತರವನ್ನು ಆ ದೊಣ್ಣೆ ಮೂಲಕ, ಅಂದರೆ ಹೋಲಿ ಸ್ಪಿರಿಟ್ ಅದನ್ನು ಒಡೆದು ಓಡಿಸ್ತಾನೆ. ಕೋಲು, ವಾಕ್ಯವೆಂಬ ಕೋಲು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಅದೇ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ನಿಮ್ಮ ಜೀವಿತದಲ್ಲಿ ಆತನು ಜೀವಿಸ್ತಾ ಇದ್ದಾನ. ಅದಕ್ಕೆ ಪೌಲನು ಹೇಳ್ತಾನೆ, ಜೀವಿಸುವುದು ಇನ್ನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ. ಪ್ರಿಯ ದೇವಜನರೇ, ನೀವು ನಿಜವಾಗಿಯೂ ಕ್ರಿಸ್ತನಲ್ಲಿ ನೀವು ಕುರಿಗಳಾಗಿರುವುದಾದರೆ ನಿಮ್ಮ ಜೀವಿತದಲ್ಲಿ ಆತನು ಕುರುಬನಾಗಿ ಕ್ರಿಸ್ತನಲ್ಲಿದ್ದುಕೊಂಡು ನೀವು ಜೀವಿಸಲಿಕ್ಕೆ ಸಾಧ್ಯ. ಕತ್ತೆ ಮರಿಯಾಗಿರುವುದಾದರೆ ಸಾಧ್ಯ ಇಲ್ಲ ಪ್ರಿಯರೇ. ಕಟ್ಟಲ್ಪಡಲಿಕ್ಕೆ ನೀವು ಒಪ್ಪಿಸಿಕೊಡ್ಬೇಡಿ, ಅದನ್ನು ಬಿಡುಗಡೆ ಹೊಂದಲಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಬಿಡುಗಡೆ ನಾಯಕನಾಗಿರುವಂಥ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವು, ಶುಭಕರವಾಗಿದ್ದಾನೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಡ್ಯಾಡಿ, ನೀನು ಹೇಳ್ತಿ ನಾನೇ ಕುರುಬನು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ, ನಾನು ಅವುಗಳನ್ನು ಬಲ್ಲೆನು ಎಂಬುದಾಗಿ. ಎಸ್ ಡ್ಯಾಡಿ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ನಿನ್ನ ಮಕ್ಕಳು ಯಾರೆಂಬುದೇ ನೀನು ಬಲ್ಲೆ. ನಿನ್ನ ಮಕ್ಕಳ ಸ್ವರವನ್ನು ನೀನು ಬಲ್ಲೆ ರಾಜ. ಕಟ್ಟಲ್ಪಟ್ಟಂಥ ಕತ್ತೆ ಮರಿಯಂತಿರುವಂಥ ಆ ಪಾಪ ಶಾಪದಿಂದ ಕಟ್ಟಲ್ಪಟ್ಟ ಸೈತಾನನ ವಶದಿಂದ ಬಿಡುಗಡೆಗೊಳಿಸಿ ಇಂದಿನ ದಿನದಲ್ಲಿ ನಿನ್ನ ಮಕ್ಕಳನ್ನು ಕುರಿಮರಿಗಳನ್ನಾಗಿ, ವಿಧೇಯತ್ವದ ನಿನ್ನ ಮಕ್ಕಳನ್ನಾಗಿ, ನಿನ್ನನ್ನು ಆರಾಧಿಸುವಂಥ ನಿನ್ನ ಮಕ್ಕಳನ್ನಾಗಿ, ನಿನ್ನ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಕೈಕೊಂಡು ನಡೆಯುವಂಥ ನಿನ್ನ ಮಕ್ಕಳನ್ನಾಗಿ ನೀ ನಡೆಸೋದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಹೃದಯದಲ್ಲಿ ಮಾತನಾಡು. ಅವರ ಜೀವಿತದಲ್ಲಿ ಬದಲಾವಣೆಯನ್ನು ಉಂಟು ಮಾಡು. ಅವರ ಕೊರತೆಗಳನ್ನು ನೀಗಿಸು, ಅವರ ರೋಗಗಳನ್ನು ನೀಗಿಸು, ಅವರ ಕಷ್ಟದಿಂದ ಬಿಡುಗಡೆಯನ್ನು ಕೊಡು. ನಿನ್ನ ಪ್ರೀತಿಯ ಹಸ್ತ, ನಿನ್ನ ಆತ್ಮನ ನಡೆಸುವಿಕೆ ನಿನ್ನ ಮಕ್ಕಳೊಂದಿಗಿರಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. Bless in the name of Jesus Nazareth. Bless in the name of Jesus.